ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ S24/2026ಕ್ಕೆ ನಡೀತಕ್ಕಂಥ SSLC ಸಮಾಜ ವಿಜ್ಞಾನದ ವಾರ್ಷಿಕ ಪರೀಕ್ಷೆಗಾಗಿ ನಾವು 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಓಕೆ, ಅದರಲ್ಲಿ 4 ಅಂಕದ 1ನೇ ಪಾರ್ಟ್ ವಿಡಿಯೋನ ಹಾಕಿದ್ದೀನಿ, ಅದನ್ನು ತಪ್ಪದೆ ನೋಡಿ. ಇದು 2ನೇ ಪಾರ್ಟ್ ವಿಡಿಯೋದಲ್ಲಿ 3 ಅಂಕದ ಎಲ್ಲ ಪ್ರಶ್ನೆಗಳಿದ್ದಾವೆ. ಸೊ ಚೆನ್ನಾಗಿ ನೋಡ್ಕೊಂಡೋದ್ರೆ ಖಂಡಿತವಾಗಿ ಸ್ಕೋರ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಇಂದು ಮತ್ತು ನಾಳೆ ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ, ಅಲ್ಲಿನೂ ಕೂಡ ನಾವು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ. ಸೊ ಖಂಡಿತವಾಗಿ ಅದನ್ನು ಕೂಡ ನೀವು ಯೂಸ್ಗಳನ್ನು ತಗೊಳ್ರಿ. ಸೊ ಫಸ್ಟ್ ಇತ್ತು, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಅಂತ ಕೇಳಿದ್ದಾರೆ. ಸೊ 3 ಅಂಕ ಅಂದರೆ ನೀವು 6 ಪಾಯಿಂಟ್ಸ್ ಬರಲೇಬೇಕು. ಕಾನ್ಸ್ಟಾಂಟಿನೋಪಲ್ ಪತನ, ವ್ಯಾಪಾರ ಮಾರ್ಗಗಳು ಟರ್ಕರ್ ವಶ, ಅಧಿಕ ತೆರಿಗೆ, ವ್ಯಾಪಾರಿಗಳಿಗೆ ನಷ್ಟ, ಜಲಯಾನಕ್ಕೆ ಪ್ರೋತ್ಸಾಹ, ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಸಿಡಿಮದ್ದುಗಳ ಆವಿಷ್ಕಾರ ಅಂತ ಬರೆದ್ರೆ ಸಾಕು. ಇನ್ನು ಮಾರ್ತಾಂಡವರ್ಮನ ಸಾಧನೆಗಳು ಅಥವಾ ಮಾರ್ತಾಂಡವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಣ ಮಾಡಿದ? ವೈನಾಡ ಸಂಸ್ಥಾನವನ್ನು ಆಳಿದ, ಡಚ್ಚರಿಂದ ಸಂಸ್ಥಾನದ ರಕ್ಷಣೆ ಆಯಿತು, ರಾಜಧಾನಿಯ ಸ್ಥಳಾಂತರ, ಓಕೆ, ಮೆಣಸು ಬೆಳೆಯುವ ಪ್ರದೇಶಗಳ ಕೈವಶ, ನೆಡುಮಂಗಡ ಮತ್ತು ಕೊಟ್ಟಾರಕರ ವಶ, ಡಚ್ಚರನ್ನು ಕೊಳಚಲ್ ಯುದ್ಧದಲ್ಲಿ ಸೋಲಿಸಿದ, ವೈನಾಡ ಮುಂದೆ ತಿರುವಾಂಕೂರು ರಾಜ್ಯವಾಯಿತು, ಕೊಚ್ಚಿ ವಿಶ್ವ ವ್ಯಾಪಾರ ಕೇಂದ್ರವಾಯಿತು ಅಂತ ಬರೆದ್ರೆ ಸಾಕು. ಇನ್ನು ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಕೇಳ್ತಾರೆ. ಕಾರಣಗಳಲ್ಲಿ ಬರ್ತದೆ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಮಾಡಿದ್ದು, ಕಪ್ಪು ಕೋನೆ ದುರಂತ, ನವಾಬನ ವಿರೋಧಿಗಳನ್ನು ಬ್ರಿಟಿಷರು ಸೆಳೆದುಕೊಂಡಿದ್ದು, ಮೀರ್ ಜಾಫರ್ ತಟಸ್ಥನಾಗಿದ್ದನು ಅಂತ ಉತ್ತರ. ಇನ್ನು ಪ್ಲಾಸ್ಟಿಕ್ ಕದನದ ಪರಿಣಾಮಗಳಲ್ಲಿ ಮೀರ್ ಜಾಫರ್ ಬಂಗಾಳದ ನವಾಬನಾದ, ಕಂಪನಿಗೆ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕು ದೊರೀತದ, ನವಾಬನಿಂದ ಕಂಪನಿಗೆ 17,70,00,000 ದೊರೀತದ, ಅನೈತಿಕತೆ ಮತ್ತು ಅಸಂಘಟನೆ ಪ್ರದರ್ಶನವಾಗ್ತದೆ, ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆಯಾದ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಒನ್, ಬಕ್ಸಾರ್ ಕದನದ ಪರಿಣಾಮಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ದೊರೀತದ, 2ನೇ ಶಾ ಆಲಂ ದಿವಾನಿ ಹಕ್ಕನ್ನು ನೀಡ್ತಾನೆ, 2ನೇ ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಪಡಿತಾನೆ, 2ನೇ ಶಾ ಆಲಂ ಬಂಗಾಳದ ಹಕ್ಕನ್ನು ಬಿಟ್ಟು ಕೊಡ್ತಾನೆ, ಔದನ ನವಾಬ ಬ್ರಿಟಿಷರಿಗೆ 50 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ, ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ, ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಹೋಗ್ತದೆ, ಬ್ರಿಟಿಷರ ಆಳ್ವಿಕೆ ಅದು ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತು ಔದನವರೆಗೆ ವಿಸ್ತರಿಸ್ತದೆ ಅಂತಕ್ಕಂಥ ಪಾಯಿಂಟ್ಸ್ ಹಾಕಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು 3ನೇ ಪಾಠದಲ್ಲಿ ನೋಡೋದಾದರೆ ಭೂ ಕಂದಾಯ ನೀತಿಯಿಂದ ಉಂಟಾಗುವ ಪರಿಣಾಮಗಳು. ರೈತರನ್ನು ಶೋಷಿಸುವ ಹೊಸ ವರ್ಗ ಸೃಷ್ಟಿಯಾಗ್ತದೆ, ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ, ರೈತರು ನಿರ್ಗತಿಕರಾಗ್ತಾರೆ, ಭೂಮಿ ಮಾರಾಟದ ವಸ್ತು, ಜಮೀನನ್ನು ಪರಭಾರೆ ಮಾಡ್ತಾರೆ, ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸ್ತಾರೆ, ಲೇವಾದೇವಿಗಾರರು ಬಲಿಷ್ಠರಾಗಿ ಹೋಗ್ತಾರೆ. ಇನ್ನು ಬ್ರಿಟಿಷರ ಶಿಕ್ಷಣ ನೀತಿಯಿಂದಾಗಿ ಭಾರತೀಯರ ಮೇಲಾದ ಪರಿಣಾಮಗಳು. ಭಾರತೀಯರು ಆಧುನಿಕತೆ ಮತ್ತು ವೈಜ್ಞಾನಿಕ ಆಲೋಚನೆಯನ್ನು ಬೆಳೀತದೆ, ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ಭಾರತೀಯರಲ್ಲಿ ಏಕತೆ ಬೆಳೀತದೆ, ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತಾವೆ, ಬ್ರಿಟಿಷ್ ನೀತಿಗಳ ವಿಮರ್ಶೆ, ಸಾಮಾಜಿಕ ಮತ್ತು ಧಾರ್ಮಿಕ ಘಟನೆಗಳ ಧಾರ್ಮಿಕ ಚಳವಳಿಗಳ ಹುಟ್ಟು, ವಿದೇಶಿಯರ ಚಿಂತನೆಗಳು ಭಾರತೀಯರಲ್ಲಿ ನಾವೀನ್ಯತೆಯನ್ನು ತರ್ತವೆ. ಅಂದರೆ ಜಗತ್ತಿನ ಚಳವಳಿಗಳ ಪ್ರಭಾವ ಬೀರ್ತವೆ. ಉದಾಹರಣೆ ಫ್ರೆಂಚ್ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ, ಅಮೇರಿಕಾ ಕ್ರಾಂತಿ. ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಪರಿಚಯ ಸಹಿತ ಆಗ್ತದೆ. ಇನ್ನು 1919ರ ಭಾರತ ಸರ್ಕಾರದ ಕಾಯ್ದೆಯ ಲಕ್ಷಣಗಳು ಅಂತ ಕೇಳಿದ್ದಾರೆ. ಇದು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ಕೊಡುವುದಾಗಿತ್ತು. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ಭಾರತಕ್ಕೆ ಒಬ್ಬ ಹೈಕಮಿಷನರನ್ನು ನೇಮಕ ಮಾಡಬೇಕಂತ ಹೇಳ್ತಾರೆ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ನ ಬೇರ್ಪಡೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ. ಇನ್ನು 1935ರ ಭಾರತ ಸರ್ಕಾರದ ಕಾಯ್ದೆ ಅಥವಾ ಈ 1935ರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನ ರಚನೆಗೆ ಅವಕಾಶವಾಯಿತು ಅಥವಾ ಬುನಾದಿ ಆಯಿತು, ಸಮರ್ಥಿಸಿರಿ ಅಂತ ಕೇಳ್ತಾರೆ. ಹೌದು, ಇದು ಭಾರತದ ಸಂವಿಧಾನ ರಚನೆಗೆ ಬುನಾದಿ ಹಾಕ್ತದೆ. ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ, ಅಖಿಲ ಭಾರತ ಒಕ್ಕೂಟದ ರಚನೆ, ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ರದ್ದು, ಪ್ರಾಂತ್ಯಗಳಿಗೆ ಸ್ವಾಯತ್ತತೆ, ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಅಂತ ಬರೆದ್ರೆ ಸಾಕು. ಇನ್ನು 5ನೇ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಿಗೆ ಹೋಗೋಣ. ಅಲ್ಲಿ ಸಮಾಜ ಸುಧಾರಕರ ಬೋಧನೆಗಳನ್ನು ಅಥವಾ ತತ್ವಗಳನ್ನು ಕೇಳಿದರೆ ಸೇಮ್ ಆಗಿ ಬರೀರಿ. ಏಕದೇವತಾರಾಧನೆ, ಸ್ತ್ರೀ ಶಿಕ್ಷಣ ಪ್ರೋತ್ಸಾಹ, ಅರ್ಥಹೀನ ಆಚರಣೆಗೆ ವಿರೋಧ, ಸ್ತ್ರೀ ಪುರುಷರ ಸಮಾನತೆ, ಮೂಢನಂಬಿಕೆಗಳಿಗೆ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಜಾತಿ ಪದ್ಧತಿಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ. ಇನ್ನು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳು. ಈ ಧರ್ಮ ಪರಿಪಾಲನಾ ಯೋಗಂ 1903ರಲ್ಲಿ ಸ್ಥಾಪನೆ ಆಗ್ತದೆ. ಹಿಂದುಳಿದ ವರ್ಗಗಳ ಸಬಲೀಕರಣ ಆಗ್ತದೆ.
ಮಾನವ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣವಾಗ್ತದೆ. ಸಾಧನೆಗೆ ಶಿಕ್ಷಣವೇ ಸರಿಯಾದ ಮಾರ್ಗ ಅಂತ ಹೇಳ್ತಾರೆ. ಶಿವ ದೇವಾಲಯ ಪ್ರವೇಶ ಚಳವಳಿಯನ್ನು ಆಗ್ತದೆ. ಇನ್ನು ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿ ಮಾನವ ಕುಲಕ್ಕೆ ಒಂದೇ ಕುಲ, ಒಂದೇ ಜಾತಿ, ಒಂದೇ ದೇವರು ಅಂತ ಹೇಳ್ತಾರೆ ಅಂತಕ್ಕದ್ದನ್ನು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್ ಪೇರಿಯಾರ ಚಳವಳಿ, ಇದು ಇಂಪಾರ್ಟೆಂಟ್ ಇತ್ತು. ಎಸ್, ಇದೊಂದು ಬ್ರಾಹ್ಮಣೇತರ ಚಳವಳಿ. ಜಸ್ಟಿನ್ ಪಾರ್ಟಿ ಮುನ್ನಡೆಸುವಿಕೆ, ಬ್ರಾಹ್ಮಣೇತರಿಗೆ ಸರ್ಕಾರಿ ರಂಗದಲ್ಲಿ ಆದ್ಯತೆ. ಇದು ಆತ್ಮಗೌರವ ಚಳವಳಿ. ತಮಿಳು ದ್ರಾವಿಡ ಭಾಷೆ, ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಪ್ರತಿಪಾದನೆ ಮತ್ತು ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟು ಹಾಕ್ತಾರೆ ಅಂತಕ್ಕಂಥ ಅಂಶವನ್ನು ನೀವು ಬರೀಬೇಕಿತ್ತು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮೊದಲನೇದು ನಾಯಕತ್ವದ ಕೊರತೆ ಬರ್ತದೆ. ಎರಡನೇದು ಒಗ್ಗಟ್ಟಿನ ಕೊರತೆ, ನಿಶ್ಚಿತ ಗುರಿಯ ಕೊರತೆ, ಇಡೀ ದೇಶ ವ್ಯಾಪಿಸಿರಲಿಲ್ಲ, ಸೈನಿಕರಿಂದ ಲೂಟಿ ದರೋಡೆ, ಆಮೇಲೆ ಮಾರ್ಗದರ್ಶನದ ಕೊರತೆ, ನೈಪುಣ್ಯ ಮತ್ತು ತಂತ್ರಜ್ಞಾನದ ಕೊರತೆ ಅಂತ ಬರೀಬೇಕು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಸಹಿತ ಕೇಳ್ಬೋದು. ಕಂಪನಿಯ ಆಡಳಿತಾಂತ್ಯ, ಕಾನೂನಿನ ಮುಂದೆ ಸಮಾನತೆ, ರಾಣಿಯ ನೇರ ಆಡಳಿತ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವಿಲ್ಲ, ಉತ್ತಮ ಆಡಳಿತದ ಭರವಸೆ, ಗವರ್ನರ್ ಹುದ್ದೆ ರದ್ದಾಗ್ತದೆ, ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ, ವೈಸ್ರಾಯ್ ಹುದ್ದೆ ಜಾರಿಗೆ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ಸಹಿತ ಕೇಳ್ತಾರೆ. ಗೃಹ ಕೈಗಾರಿಕೆ ನಾಶ, ಇನಾಮ್ ಭೂಮಿ ವಶ, ನಿರುದ್ಯೋಗ ಸಮಸ್ಯೆ, ಸಂಪತ್ತಿನ ಸೋರಿಕೆ, ಅಧಿಕ ತೆರಿಗೆ, ಕಾರ್ಮಿಕರು ನಿರ್ಗತಿಕರಾಗ್ತಾರೆ, ರೈತರು ಶೋಷಣೆಗೆ ಒಳಪಡ್ತಾರೆ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ ಪ್ರತಿಪಾದನೆ, ಆಫ್ರಿಕಾ ಏಷ್ಯಾ ರಾಷ್ಟ್ರಗಳ ಪ್ರಗತಿಗೆ ಆದ್ಯತೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ವಿಶ್ವವ್ಯಾಪಿಗೆ ವಿಶ್ವಶಾಂತಿಗೆ ಬೆಂಬಲ ಅಂತ ಬರೆದ್ರೆ ಸಾಕು. ಇನ್ನು ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತ ಹೇಗೆ ಪ್ರಯತ್ನ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಇದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದು ಮಾಡದ, ಮಾನವ ಹಕ್ಕುಗಳಿಗೆ ಬೆಂಬಲ ಮತ್ತು ಪ್ರತಿಪಾದನೆ, ಜನಾಂಗೀಯ ಹತ್ಯೆ ಮತ್ತು ಶೋಷಣೆಗೆ ವಿರೋಧ ಮಾಡದ, ಮಾನವ ಹಕ್ಕುಗಳ ರಕ್ಷಣೆಗೆ ಸದಾ ಬೆಂಬಲ, ಮಾನವ ಹಕ್ಕುಗಳ ಆಯೋಗದ ರಚನೆ, ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ವರ್ಣಭೇದ ನೀತಿಗೆ ವಿರೋಧ, ಮಕ್ಕಳ ಮಾರಾಟ ಸ್ತ್ರೀ ಶೋಷಣೆಗೆ ವಿರೋಧ, ಬದುಕುವ ಜೀವಿಸುವ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ನೀಡದ. ಇನ್ನು ಭಯೋತ್ಪಾದನಾ ನಿಗ್ರಹ ಕ್ರಮಗಳು ಅಂತ ಕೇಳ್ತಾರೆ. ನಮ್ಮ ಭಾರತ ಕೈಗೊಂಡಿರ್ತಕ್ಕಂಥ ಕ್ರಮಗಳು, ಅದು ರಾಷ್ಟ್ರೀಯ ತನಿಖಾ ದಳ ರಚನೆ ಮಾಡದ, ವಿಶೇಷ ಪರಿಣತ ಪಡೆಗಳ ರಚನೆ, ಭಯೋತ್ಪಾದನೆ ವಿರುದ್ಧ ರಕ್ಷಣಾ ಪಡೆಗಳ ಬಳಕೆ, ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ, ಭಯೋತ್ಪಾದನೆ ನಿಗ್ರಹ ಪಡೆ ರಚನೆ, ಗುಪ್ತಚರ ವ್ಯವಸ್ಥೆ ಬಲವರ್ಧನೆ, ಭಯೋತ್ಪಾದನೆ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಬೆಂಬಲ, RAW ಸಂಸ್ಥೆ ಸ್ಥಾಪನೆ. ಇನ್ನು ನಿರುದ್ಯೋಗ ಸಮಸ್ಯೆಗೆ ಕಾರಣಗಳು, ಇಲ್ಲಿ ಅಧಿಕ ಜನಸಂಖ್ಯೆ, ಶ್ರಮದ ವಿಭಜನೆ, ಅನಕ್ಷರತೆ, ಬಂಡವಾಳ ಕೊರತೆ, ಬಡತನ, ಯಂತ್ರಗಳ ಬಳಕೆ ಮತ್ತು ಸಾಮಾಜಿಕ ಅಸಮಾನತೆ. ಇನ್ನು ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳು, ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆ, ಪಂಚವಾರ್ಷಿಕ ಯೋಜನೆ ಜಾರಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆ, ತಾಂತ್ರಿಕ ಶಿಕ್ಷಣ, ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಜನಸಂಖ್ಯಾ ಯೋಜನೆ. ಇನ್ನು ನಿರುದ್ಯೋಗ ಸಮಸ್ಯೆಗೆ ಪರಿಣಾಮಗಳು ಅಂತ ಕೇಳ್ತಾರೆ. ಇದರಿಂದ ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕುಟುಂಬದ ಜಗಳ, ಮೋಸ ಮತ್ತು ವಂಚನೆ, ಕಳ್ಳತನಗಳು ಆಗ್ತವೆ. ಇನ್ನು ವೆರಿ ಇಂಪಾರ್ಟೆಂಟ್, ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ. ಸಂಘಟಿತರಿಗೆ ಕಾನೂನು ಕಾಯ್ದೆಗಳು ಇರ್ತವೆ, ಬಟ್ ಅಸಂಘಟಿತರಿಗೆ ಕಾಯ್ದೆ ಕಾನೂನಿಲ್ಲ. ಸಂಘಟಿತ ನಿಗದಿತ ವೇತನ ಭತ್ಯೆ ಇದೆ, ಅಸಂಘಟಿತರಿಗೆ ನಿಗದಿತ ವೇತನ ಭತ್ಯೆ ಇಲ್ಲ. ಇವರಿಗೆ ವೇತನ ಸೌಲಭ್ಯವಿದೆ, ವೇತನ ಸೌಲಭ್ಯವಿಲ್ಲ. ಅಧಿಕಾರದಲ್ಲಿ ಏನಿ ಶ್ರೇಣಿ ಇದೆ, ಅಧಿಕಾರದಲ್ಲಿ ಏನಿ ಶ್ರೇಣಿ ಇಲ್ಲ. ವೈದ್ಯಕೀಯ ಸೌಲಭ್ಯವಿದೆ, ವೈದ್ಯಕೀಯ ಸೌಲಭ್ಯವಿಲ್ಲ. ಕೆಲಸದ ಭದ್ರತೆ ಇದೆ, ಕೆಲಸದ ಭದ್ರತೆ ಇಲ್ಲ. ಇನ್ನು ಅರಣ್ಯದ ಮಹತ್ವವನ್ನು ಸಹಿತ ನಿಮಗೆ ಕೇಳಬಹುದು. ಶುದ್ಧ ವಾಯು ಮತ್ತು ಆಹಾರ ಕೊಡ್ತವೆ, ಉತ್ತಮ ಮಳೆ, ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಔಷಧಿ ಸಸ್ಯಗಳು, ಪ್ರವಾಸಿ ತಾಣ, ಉದ್ಯೋಗಾವಕಾಶ ಮತ್ತು ಕಚ್ಚಾ ವಸ್ತುಗಳು. ಇನ್ನು ಅರಣ್ಯ ನಾಶಕ್ಕೆ ಕಾರಣಗಳನ್ನು ಕೇಳ್ಬೋದು. ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ಕಾಡ್ಗಿಚ್ಚು, ಕಳ ಸಾಗಾಣಿಕೆ, ಮರಗಳಿಗೆ ರೋಗ, ರಸ್ತೆ ರೈಲು ಮಾರ್ಗ ನಿರ್ಮಾಣ, ಅತಿಯಾದ ಮೇಯಿಸೋದು, ಗಣಿಗಾರಿಕೆ, ನಗರೀಕರಣ. ಇನ್ನು ನಿಯಂತ್ರಣ ಮಾರ್ಗಗಳು ಅಥವಾ ಸಂರಕ್ಷಣಾ ಕ್ರಮಗಳಂತ ಬಂದಾಗ ಕಾಡ್ಗಿಚ್ಚು ನಿಯಂತ್ರಣ, ಕಳ ಸಾಗಾಣಿಕೆ ನಿಯಂತ್ರಣ, ಮರಗಳ ರೋಗ ನಿಯಂತ್ರಣ, ಅತಿಯಾದ ಮೇಯಿಸುವಿಕೆ ನಿಯಂತ್ರಣ, ಗಣಿಗಾರಿಕೆ, ಯೋಜಿತ ನಗರೀಕರಣ, ಬೀಜ ಹರಡೋದು, ಗಿಡಗಳನ್ನು ನೆಡೋದು, ಜನಜಾಗೃತಿ. ಇದು ಇಂಪಾರ್ಟೆಂಟ್ ಇದೆ. ನಿತ್ಯ ಹರಿದ್ವರ್ಣ ಮತ್ತು ಎಲೆ ಉದುರುವ ಮಾನ್ಸೂನ್, ಅರಣ್ಯಗಳ ನಡುವಿನ ವ್ಯತ್ಯಾಸಗಳು ಅಂತ ಕೇಳಿದ್ದಾರೆ. ನಿತ್ಯ ಹರಿದ್ವರ್ಣಕ್ಕೆ ವಾರ್ಷಿಕ 250 ಸೆಂಟಿಮೀಟ್ರಿಗಿಂತ ಹೆಚ್ಚು ಮಳೆ ಬೇಕು, ಬಟ್ ಎಲೆ ಉದುರಿಸೋಕೆ 75ರಿಂದ 250 ಸೆಂಟಿಮೀಟರ್ ಮಳೆ ಬೇಕು.
ಆಮೇಲೆ ನಿತ್ಯ ಹರಿದ್ವರ್ಣ ಅರಣ್ಯ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರದಲ್ಲಿ ಕಂಡುಬಂದರೆ ಎಲೆ ಉದುರೋದು ಭಾರತದಲ್ಲಿ ಅತಿ ಹೆಚ್ಚಾಗಿ ವಿಸ್ತರಿಸಿಕೊಂಡಿದೆ. ಈ ವರ್ಷವೆಲ್ಲ ಹಸಿರಾಗಿರ್ತವೆ, ಬಟ್ ಎಲೆ ಉದುರೋದು ನಿರ್ದಿಷ್ಟ ವನಾವೆಯಲ್ಲಿ ಮಾತ್ರ ಎಲೆಗಳನ್ನು ಉದುರಿಸ್ತವೆ. ಇನ್ನು GIS ಮತ್ತು GPS ನಡುವಿನ ವ್ಯತ್ಯಾಸ, ಇದು ಕೂಡ 3 ಇಂಪಾರ್ಟೆಂಟ್ ಇದ್ದಾವೆ. ಇದನ್ನು ಕೂಡ ಚೆನ್ನಾಗಿ ಕಲ್ಕೊಂಡೋಗಿ, ಇದು ಇಂಪಾರ್ಟೆಂಟು. ಇನ್ನು ದೂರ ಸಂವೇದಿ ತಂತ್ರಜ್ಞಾನ ಅತ್ಯಂತ ಅವಶ್ಯಕ ಹೇಗೆ? ಹೌದು, ಇದು ಚಿತ್ರಗಳ ಮೂಲಕ ನೈಜ ಮತ್ತು ನಂಬಲಾರ ಮಾಹಿತಿ ಕೊಡ್ತದೆ. ಅತಿ ಶೀಘ್ರ, ಅಲ್ಪಾವಧಿ ಮತ್ತು ಕಡಿಮೆ ವೆಚ್ಚ, ಕಂಪ್ಯೂಟರ್ನಿಂದ ಮಾಹಿತಿ ಸುಲಭ ವಿಶ್ಲೇಷಣೆ, ನೈಸರ್ಗಿಕ ವಿಕೋಪದ ತೀವ್ರ ಅಧ್ಯಯನ, ಹವಾಮಾನ ವೈಪರೀತ್ಯ ಮತ್ತು ಭೂ ಅಡಚಣೆ ಮೀರಿ ಅಧ್ಯಯನ, ಅರಣ್ಯದ ಜಲರಾಶಿ, ವಸತಿ ಪ್ರದೇಶ ಮತ್ತು ಖನಿಜ ನಿಕ್ಷೇಪಗಳ ವಿಶ್ಲೇಷಣೆ. ಇನ್ನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗ, ಪ್ರಾಕೃತಿಕ ವಿಕೋಪಗಳಿಗೆ ಸ್ಪಷ್ಟ ಪರಿಹಾರ, ಅರಣ್ಯ ಮತ್ತು ಪರ್ವತ ಚಾರಣದಾರರಿಗೆ ಮಾರ್ಗ ತಿಳಿಬೋದು, ಸೈನಿಕರು, ವೈಮಾನಿಕರು, ಮೀನುಗಾರರಿಗೆ ಮಾರ್ಗ ತಿಳಿಬೋದು, ಸಾರಿಗೆ ನಿರ್ವಹಣೆ ಹೆಚ್ಚು ಸೂಕ್ತ, ಗೂಗಲ್ ಮ್ಯಾಪ್ ಮೂಲಕ ದಾರಿ ಬಳಕೆ, ಮನೆ ಬಾಗಿಲ ಸೇವೆಗೆ ಜೀವಾಳ. ಇನ್ನು ರಸ್ತೆ ಸಾರಿಗೆ ತೊಡಕುಗಳಂತ ಕೇಳ್ತಾರೆ. ಮಳೆಗಾಲದಲ್ಲಿ ಸಂಚಾರಕ್ಕೆ ಅನುಪಯುಕ್ತ, ಪರಿಸರ ಮಾಲಿನ್ಯ, ಅಪಘಾತ, ಮಳೆ ಪ್ರವಾಹದಿಂದ ಹಾಳಾಗ್ತವ, ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕ, ರಸ್ತೆಗಳ ಬದಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ. ಇನ್ನು ಯಾವುದೇ ಇರಲಿ, ಅದು ಚಂಡಮಾರುತ, ಪ್ರವಾಹ, ಕಡಲ ಕೊರೆತಕ್ಕೆ ಕಾರಣಗಳನ್ನು ಬಂದಾಗ ಅಧಿಕ ಮಳೆ, ಮೇಘಸ್ಫೋಟ, ಅರಣ್ಯನಾಶ, ನಗರೀಕರಣ, ಅವೈಜ್ಞಾನಿಕ ನೀರಾವರಿ, ಕೈಗಾರೀಕರಣ, ಆಧುನೀಕರಣ. ಇನ್ನು ಭೂಕಂಪ ಅಥವಾ ಭೂಕುಸಿತಕ್ಕೆ ಕಾರಣಗಳಂತ ಬಂದಾಗ ಅರಣ್ಯನಾಶ, ಅಧಿಕ ಮಳೆ, ಅಣೆಕಟ್ಟು ನಿರ್ಮಾಣ, ಗಣಿಗಾರಿಕೆ, ರೈಲು ಮತ್ತು ರಸ್ತೆ ಮಾರ್ಗದ ನಿರ್ಮಾಣ, ಕೈಗಾರೀಕರಣ, ಆಧುನೀಕರಣ ಮತ್ತು ನಗರೀಕರಣ. ಇನ್ನು ಯಾವುದೇ ನೈಸರ್ಗಿಕ ವಿಕೋಪದ ಪರಿಣಾಮಗಳು ಅಂತ ಕೇಳಿದ್ರೆ ಅಪಾರ ಸಾವು ನೋವು, ಆಸ್ತಿಪಾಸ್ತಿ ನಷ್ಟ, ಸಾರಿಗೆ ಸಂಪರ್ಕ ಹಾನಿ, ವಿದ್ಯುತ್ ಸಂಪರ್ಕ ಹಾನಿ, ಸಾಂಕ್ರಾಮಿಕ ರೋಗ, ಜನಜೀವನ ಅಸ್ತವ್ಯಸ್ತ, ಆರ್ಥಿಕತೆಗೆ ನಷ್ಟ. ಇಷ್ಟು ಬರೀರಿ. ಇನ್ನು ಯಾವುದೇ ಒಂದು ನೈಸರ್ಗಿಕ ವಿಕೋಪದ ನಿಯಂತ್ರಣಾ ಕ್ರಮಗಳು ಅಂತ ಬಂದಾಗ ಅಲ್ಲಿ ವೈದ್ಯಕೀಯ ನೆರವು, ಪರಿಹಾರ ತಂಡದ ಸಿದ್ಧತೆ, ಜನಜಾಗೃತಿ, ಅರಣ್ಯನಾಶ ನಿಯಂತ್ರಣ, ಗಣಿಗಾರಿಕೆ ನಿಯಂತ್ರಣ, ಯೋಜಿತ ರೈಲು ಮತ್ತು ರಸ್ತೆ ಮಾರ್ಗ ನಿರ್ಮಾಣ, ಉಪಗ್ರಹ ಆಧಾರಿತ ಮುನ್ಸೂಚನೆ, ಔಷಧಿ ಸಿದ್ಧತೆ, ಅಡ್ಡಗೋಡೆ ನಿರ್ಮಾಣ ಮಾಡೋದು, ಮ್ಯಾಂಗ್ರೋವ್ ಕಾಡುಗಳು, ಮರಳಿನ ಸಂರಕ್ಷಣೆ, ಸಮೂಹ ಮಾಧ್ಯಮದ ಬಳಕೆ. ಇನ್ನು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ವ ಅಥವಾ ಪಾತ್ರ ಕೇಳಿದ್ರೆ ಕೃಷಿ ಅಭಿವೃದ್ಧಿ, ನೀರಾವರಿ ಸೌಲಭ್ಯ, ಮಾರುಕಟ್ಟೆ ಅಭಿವೃದ್ಧಿ, ರಸ್ತೆ ನಿರ್ಮಾಣ, ಸ್ವಚ್ಛತಾ ಕಾರ್ಯ, ಆರೋಗ್ಯ ಸೌಲಭ್ಯ, ವಸತಿ ಯೋಜನೆ, ಗ್ರಂಥಾಲಯ ಸೌಲಭ್ಯ, ಶಿಕ್ಷಣಕ್ಕೆ ಪ್ರೋತ್ಸಾಹ, ಕೈಗಾರಿಕೆಯ ಅಭಿವೃದ್ಧಿ. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ ಕೇಳ್ತಾರೆ. ಇದು ಸ್ವ ಉದ್ಯೋಗ, ಸಾಲ ಸೌಲಭ್ಯ, ಮಹಿಳಾ ಸಬಲೀಕರಣ, ವ್ಯವಹಾರ ಜ್ಞಾನ, ದುಶ್ಚಟಗಳ ನಿವಾರಣೆ, ಆರ್ಥಿಕ ಸ್ವಾವಲಂಬನೆ. ಇನ್ನು ಭಾರತದ ಗ್ರಾಮೀಣ ಪ್ರದೇಶದ ಆರ್ಥಿಕ ಪರಿಸ್ಥಿತಿ ಕೇಳಬಹುದು. ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ, ಬಡತನ ಹೆಚ್ಚು, ಕಡಿಮೆ ಉದ್ಯೋಗ, ಕಡಿಮೆ ಆದಾಯ, ಅನಕ್ಷರತೆ, ಅಪೌಷ್ಟಿಕತೆ, ಆರೋಗ್ಯದ ಸಮಸ್ಯೆ. ಇನ್ನು ಸಾರ್ವಜನಿಕ ಮತ್ತು ವೈಯಕ್ತಿಕ ಹಣಕಾಸಿನ ನಡುವೆ ವ್ಯತ್ಯಾಸ, ಇದು ಕೂಡ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದ. ಇನ್ನು ಸಾರ್ವಜನಿಕ ಹಣಕಾಸಿನ ಮಹತ್ವ, ಪ್ರತಿ ಸರಿ ಕೂಡ ಇದನ್ನು ಕೇಳ್ತಾ ಇದ್ದಾರೆ. ಅದು ವ್ಯತ್ಯಾಸ ಬರಲಿಲ್ಲ ಅಂದರೆ ಇದಾದರೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲ, RBI ಗಳಿಸುವ ಆದಾಯ, ರೈಲ್ವೆ ಗಳಿಸುವ ಆದಾಯ, ಅಂಚೆ ದೂರವಾಣಿ ಆದಾಯ, ಸಾರ್ವಜನಿಕ ಉದ್ಯಮದ ಲಾಭ, ನಾಣ್ಯ ಟಂಕಸಾಲೆ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ದಂಡ. ಇನ್ನು ಬ್ಯಾಂಕ್ನ ಕಾರ್ಯ, ಸೇವೆ, ಲಕ್ಷಣ, ಅನುಕೂಲ ಬಂದಾಗ ಸೇಮ್ ಬರೀರಿ. ಸಾಲ ಕೊಡೋದು, ಠೇವಣಿ ಅಂಗೀಕಾರ, ಹಣದ ವರ್ಗಾವಣೆ, ಕ್ರೆಡಿಟ್ ಕಾರ್ಡ್, ವಿದೇಶಿ ವಿನಿಮಯ, ಹೆಸರಿನ ಗುರುತು, ಸರ್ಕಾರದ ಹಣಕಾಸಿನ ವ್ಯವಹಾರ, ವ್ಯಕ್ತಿ, ಸಂಸ್ಥೆ, ಕಂಪನಿ, ಭದ್ರತಾ ಕಪಾಟು. ಅಂಚೆ ಕಚೇರಿಯ ಸೇವೆ ಅಥವಾ ಹಣಕಾಸಿನ ಕಾರ್ಯ, ಅಂಚೆ ವಿಮೆ, ಹಣದ ವರ್ಗಾವಣೆ, ಅಂಚೆ ಬ್ಯಾಂಕ್, ನಿವೃತ್ತಿ ವೇತನ, ಕಿಸಾನ್ ವಿಕಾಸ್ ಪತ್ರ, ಆಧಾರ್ ಕಾರ್ಡ್ ಸೇವೆ, ಇತರೆ ಸರ್ಕಾರದ ಸೇವೆ, ATM ಸೌಲಭ್ಯ. ಇನ್ನು ಬ್ಯಾಂಕ್ ಖಾತೆ ತೆರೆಯುವ ವಿಧಾನ, ಖಾತೆ ವಿಧಾನ ನಿರ್ಧಾರ, ಅಧಿಕಾರಿಯ ಸಂಪರ್ಕ, ಅರ್ಜಿ ಭರ್ತಿ, ಪರಿಚಿತರ ಉಲ್ಲೇಖ, ಅಧಿಕಾರಿಯ ಒಪ್ಪಿಗೆ, ಪ್ರಾರಂಭಿಕ ಠೇವಣಿ. ಇನ್ನು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ, ಅದು ಒಂದು 6 ಪಾಯಿಂಟು. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಕಾರ್ಯಗಳು ಒಂದು 6 ಪಾಯಿಂಟ್ ನೋಡ್ಕೊಡ್ರಿ. ಉದ್ಯಮಶೀಲತೆ ಗುಣಲಕ್ಷಣಗಳು, ಇದು ಇಂಪಾರ್ಟೆಂಟ್. ಸೃಜನಾತ್ಮಕ, ಕ್ರಿಯಾತ್ಮಕ, ಗುಂಪು ಕಟ್ಟೋದು, ಸಮಸ್ಯೆ ಪರಿಹಾರ, ನಷ್ಟಭರಿತಕ್ಕೆ ಸಿದ್ಧ, ವಚನಬದ್ಧತೆ, ಹೊಸ ಪದ್ಧತಿ ರೂಢಿ, ನಾಯಕತ್ವ, ಪ್ರಚೋದನೆಯ ಸಾಧನೆ, ಗುರು ಮುಟ್ಟುವಿಕೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು. ಇಷ್ಟಾದರೆ 3 ಅಂಕದ ಎಲ್ಲ ಪ್ರಶ್ನೆಗಳು ಮುಗಿತು.